ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಬೆಳಬೆಳಗ್ಗೆನೇ ಎದ್ದು ನಮ್ಮ ಹಸುಗೆ ಮೈ ತೊಳಿತಾ ಈ ಒಂದು ಸಂಕ್ರಾಂತಿನ ಶುರು ಮಾಡಿದೆ. ಈಗ ಹಸುನ ತೊಳೆದಾಯಿತು. ನೆಕ್ಸ್ಟು ಈ ಹಸುನ ಹಿಡ್ಕೊಂಡೋಗಿ ತೋಟದ ಹತ್ರ ಕಟ್ಟಬೇಕು. ಕಟ್ಟಿ ನೆಕ್ಸ್ಟು ಏನಿದೆ ಮುಂದಿನ ವಿಡಿಯೋನ ನೋಡಿ. ಕಮಾನ್, ಲೆಟ್ಸ್ ಸ್ಟಾರ್ಟ್ ದಿಸ್ ಡೇ. ಸೊ ನೆಕ್ಸ್ಟು ಕಾಕಡ ಹೂವನ್ನ ಬಿಡಿಸೋಣ ಅಂತ ನಮ್ಮ ತೋಟದ ಹತ್ರ ಬಂದೆ. ತೋಟ ರೀಚ್ ಆದಮೇಲೆ ಅಲ್ಲಿದ್ದಂಥ ಹೂಗಳನ್ನೆಲ್ಲ ಬಿಡಿಸಿ ನನ್ನ ಬ್ಯಾಗಲ್ಲಿ ಹಾಕ್ಕೊಂಡು ಒಂದು 10-15 ನಿಮಿಷ ಹೂಗಳನ್ನೆಲ್ಲ ಕಿತ್ಕೊಂಡು ನಂತರ ಮನೆ ರೀಚ್ ಆದೆ. ಸೊ ನೆಕ್ಸ್ಟು ಮನೇಲಿ ತಿಂಡಿ ಮಾಡಿ ನಾವು ಉಳ್ಳಿ ಬೆಳೆದಿದ್ವಿ, ಅದನ್ನು ರೋಡಲ್ಲಿ ಹಾಕಿದ್ವಿ. ಸೊ ಅದೆಲ್ಲ ಕ್ಲೀನಾಗಿ ಬಿಟ್ಟಿತ್ತು. ಈಗ ಅದನ್ನು ಕ್ಲೀನ್ ಮಾಡೋ ಸಮಯ. ಸೊ ಕ್ಲೀನ್ ಮಾಡ್ತಿದ್ದೀವಿ. ಸೊ ಬನ್ನಿ ಯಾವ ಥರ ಕ್ಲೀನ್ ಮಾಡ್ತೀವಿ ನೋಡೋಣ. ಇಲ್ಲಿಂದ ಕೆಲಸ ಶುರು. ಅಲ್ಲಿರುವಂಥ ಹುಲ್ಲನ್ನೆಲ್ಲ ಕ್ಲೀನಾಗಿ ಒದರಿ ಹುಳ್ಳಿ ಕಾಳನ್ನೆಲ್ಲ ಏನಾದರೂ ಇದ್ದರೆ ಎಕ್ಸ್ಟ್ರಾ ಅದು ಕೆಳಗಡೆ ಬೀಳೋ ಥರ ಮಾಡೋದು. ನಾನೇ ಅಂಥ ಕೆಲಸಗಾರ ಏನಲ್ಲ. ಅಮಾಸೆಗೋ ಪೂರ್ಣಮಿಗೋ ಒಂದು ಸರಿ ಬಂದು ಹೋಗ್ತೀನಿ. ಸೊ ನನಗೆ ಬಂದಷ್ಟು ನಾನು ಮಾಡ್ತೀನಿ ಅಷ್ಟೇ. ಅದಾದಮೇಲೆ ಆ ರೀತಿ ಹುಲ್ಲನ್ನೆಲ್ಲ ಒದರಿ ಈ ಥರ ರಾಶಿಯಾಗಿ ಒಂದು ಕಡೆ ಗುಡ್ಡೆ ಹಾಕ್ತಾ ಹೋಗ್ತೀವಿ. ಅದಾದಮೇಲೆ ಅದನ್ನು ಹಸು ತಿನ್ನೋಕ್ಕೆ ಅಂತ ಎತ್ಕೊಂಡು ಹೋಗ್ತೀವಿ. ಇಲ್ಲಿ ಕಾಣಿಸ್ತಿರೋದು ಕಾಳುಗಳು ಮತ್ತು ಕೆಲವೊಂದು ಕಡ್ಡಿ ಕಸಗಳು ಎಲ್ಲ ಮಿಕ್ಸ್ ಆಗಿದ್ದಾವೆ. ಇದನ್ನು ನಾವು ಈಗ ಕ್ಲೀನ್ ಮಾಡಬೇಕು. ಹುಲ್ಲನ್ನೆಲ್ಲ ಮನೆಗೆ ಎತ್ಕೊಂಡಾದ್ಮೇಲೆ ಅದರಲ್ಲಿ ಕೆಲವೊಂದು ಒಟ್ಟು ಉಳಿಯುತ್ತೆ, ಅಂದರೆ ಪುಡಿ ಹುಲ್ಲು. ಅದನ್ನು ನಾವು ಚೀಲಕ್ಕೆ ತುಂಬ್ತಾಯಿದ್ದೀವಿ. ನಂತರ ಈಗ ಏನು ಮಾಡ್ತೀವಿ ನೋಡೋಣ. ಆ ಒಟ್ಟೆಲ್ಲ ಎತ್ಕೊಂಡಾದ್ಮೇಲೆ ಉಳಿದಿರುವಂತಹ ಹುಳ್ಳಿಕಾಳನ್ನು ಈ ರೀತಿ ತೂರ್ತಾಯಿದ್ವಿ. ಅದರಿಂದ ಇನ್ನಷ್ಟು ಡಸ್ಟ್ ಅದರಿಂದ ಸಪ್ರೇಟ್ ಆಗ್ತಿತ್ತು. ಈಗ ನೀವು ಹುಳ್ಳಿಕಾಳನ್ನು ಪ್ಯೂರಾಗಿ ನೋಡ್ಬೋದು, ಬಟ್ ಇದರಲ್ಲೂ ಸಹ ಕೆಲವೊಂದು ಡಸ್ಟ್ ಪಾರ್ಟಿಕಲ್ಸ್ ಇದೆ. ಅದನ್ನು ಆಮೇಲೆ ರಿಮೂವ್ ಮಾಡಬೇಕು. ಆ ಕಾಳುಗಳನ್ನ ಮತ್ತೊಂದು ರೌಂಡು ಅದೇ ರೀತಿ ನಾವು ತೂರಿದ್ವಿ. ಅದರಿಂದ ಇನ್ನಷ್ಟು ಧೂಳು ಸಪ್ರೇಟ್ ಆಯಿತು. ಕಂಪ್ಲೀಟ್ ಧೂಳು ಸಪ್ರೇಟ್ ಆಗಬೇಕು ಅಂದರೆ ನಾವು ಇದನ್ನು ಮನೆಗೆ ತೊಗೊಂಡೋಗಿ ಜಾಲರಿ ಹಿಡಿದು ನಂತರ ಸೋಸಿದ್ರೆ ಪರ್ಫೆಕ್ಟ್ ಹುರುಳಿಕಾಳು ರೆಡಿ ಆಗುತ್ತೆ. ತಿಂತಾ ಇರೋದೆ. ನಾನು ಹುರುಳಿಕಾಳು ಕೆಲಸಕ್ಕೆ ಹೊರಟಾಗ ಟೈಮು 9:30 ಆಗಿತ್ತು. ಆದರೆ ಈಗ ಟೈಮು 1:10 ಆಗಿದೆ. ಸೊ ನಂತರ ನನ್ನ ಹೇರ್ ಕೂಡ ತುಂಬ ಬೆಳೆದಿತ್ತು. ಆದ್ದರಿಂದ ಹೇರ್ ಕಟ್ ಬೇಕಾಗಿತ್ತು. ಹೇರ್ ಕಟ್ ಮಾಡಿಸಿ ಸಿಗ್ತೀನಿ. ಈಗ ಸಮಯ ಬಂದು 3:50. ಈಗ ನಮ್ಮ ಸಂಕ್ರಾಂತಿ ಹಬ್ಬ ಶುರು ಆಗ್ತಿದೆ. ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬನ್ನಿ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡೋಣ. ಈ ಶುಭ ದಿನದಂದು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ. ಇಷ್ಟೆಲ್ಲ ತಯಾರಿ ಆದಮೇಲೆ ಹಸುನ ಕಿಚಾಯಿಸೋದಕ್ಕೆ ಅಂತ ಊರೊಳಗಡೆ ಹಿಡ್ಕೊಂಡೋದ್ವಿ.
ಚಾಯಿಸಿ ಬಂದ ನಂತರ ಗೋಮಾತೆಗೆ ಪೂಜೆ. ಬಲ್ಗಾಡಿಕ್ಬೇಕು ಬಾ ದೀಪ ಅದೆಲ್ಲ ಆದ ನಂತರ ರುಚಿ ರುಚಿಯಾದ ಶಾವಿಗೆ, ಹಾಗೆ ಕಾಯಲ್ಲು, ನಂತರ ಗೆಣಸು, ನಂತರ ಕಡಲೆಕಾಯಿ. ಇಷ್ಟೆಲ್ಲವನ್ನು ಸವಿದು ನನ್ನ ದಿನವನ್ನು ಪೂರ್ಣಗೊಳಿಸಿದೆ. ಈ ವಿಡಿಯೋವನ್ನು ನೋಡಿದ ಎಲ್ಲರಿಗೂ ನನ್ನ ಧನ್ಯವಾದಗಳು. ನಮಸ್ಕಾರ.